ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ಕೆಲವು ಹೆಣ್ಮಕ್ಳಿಗೆ ಪಾಪ ಮುಖದ ಮೇಲೆ ಈ ಮುಗಿನ ಕೆಳಗಡೆ ತುಟಿ ಮೇಲ್ದುಟಿ ಮೇಲ್ಗಡೆ ಇಲ್ಲೆಲ್ಲ ಕೂದಲುಗಳು ಬಂದ್ಬಿಡುತ್ತೆ. ಪಾಪ ಒಂದು 13-14 ವರ್ಷದಲ್ಲಿ ಅವ್ರ ಮೆಚುರಿಟಿ ಬರ್ತಕ್ಕಂಥ ಸಮಯಗಳಲ್ಲಿ ಜಾಸ್ತಿ ಬರುತ್ತೆ. ಆ ಥರ ಹೆಣ್ಮಕ್ಳಿಗೆ ತುಂಬಾ ಎಂಬರಸ್ ಆಗ್ತಕ್ಕಂಥ ಒಂದು ಸಂಗತಿ ಇದು. ಅದು ಯಾಕೆ ಬರುತ್ತೆ ಅಂತಂದ್ರೆ ಲಂಗ್ಸ್ ಎನರ್ಜಿ ಕಡಿಮೆ ಇದ್ದಾಗ ಆ ಥರ ಆಗತ್ತೆ. ನಾವು ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ಲಂಗ್ಸ್ ಎನರ್ಜಿಯನ್ನ ನಾವು ಇನ್ಕ್ರೀಸ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬಲಗೈ ಕಿರುಬೆರಳು ಬುಡದ ಜಾಯಿಂಟಿಗೆ, ಇದು ಲಂಗ್ಸ್ ಜಾಯಿಂಟು, ಬಲಗೈ ಇದೆಲ್ಲ ಮತ್ತೆ ಮೇಲ್ಗಡೆದೆಲ್ಲ ಈ ಕೆಳಗಡೆದು ಬಲಗೈ ಕಿರುಬೆರಳು ಬುಡದ ಜಾಯಿಂಟಿಗೆ ನಾವು ಸ್ಕೈ ಬ್ಲೂ ಕಲರ್ ಹಚ್ಚಬೇಕು. ಹಾಗೆ ಹಚ್ಚಿದಾಗ ಲಂಗ್ಸ್ ನಲ್ಲಿ ಪ್ರಾಣಶಕ್ತಿ ಜಾಸ್ತಿ ಆಗತ್ತೆ, ಅಂದ್ರೆ ಯಾಂಗ್ ಎನರ್ಜಿ ಜಾಸ್ತಿ ಆಗತ್ತೆ, ಅಂದ್ರೆ ಲಂಗ್ಸ್ ಚಿ ಜಾಸ್ತಿ ಆಗತ್ತೆ. ಆಗ ಮುಖದ ಮೇಲೆ ಬರ್ತಕ್ಕಂಥ ಕೂದಲು ಕೂಡ ಕಡಿಮೆ ಆಗತ್ತೆ. ಮತ್ತು ಈ ಕೈನಲ್ಲೂ ಕೂಡ ಈ ಲಂಗ್ಸ್ ರಿಫ್ಲೆಕ್ಸ್ ಇದೆಯಲ್ಲ, ಇಲ್ಲಿ ಎರಡೂ ಕೈನಲ್ಲೂ ಕೂಡ ಲಂಗ್ಸ್ ರಿಫ್ಲೆಕ್ಸ್ ಇರೋಲ್ಲಿ ಚೆನ್ನಾಗಿ ಮಸಾಜ್ ಮಾಡಿ. ಇದು ಹಾರ್ಮೋನ್ ವ್ಯತ್ಯಾಸದಿಂದ ಆಗುತ್ತೆ ಅಂತಾನು ಹೇಳ್ತಾರೆ ಡಾಕ್ಟ್ರು. ನೀವು ಈ ಕಲರ್ ಹಚ್ಚುತ್ತಾ ಬಂದ್ರೆ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದು ಕೂಡ ಸರಿ ಆಗ್ತಾ ಬರುತ್ತೆ. ಆಗ ಮುಖದ ಮೇಲೆ ಬರ್ತಕ್ಕಂಥ ಕೂದಲುಗಳೆಲ್ಲ ಕಡಿಮೆ ಆಗತ್ತೆ, ಮುಖನು ಚೆನ್ನಾಗಿ ಗ್ಲೋ ಆಗುತ್ತೆ, ಮುಖದ ಮೇಲೆ ಇರ್ತಕ್ಕಂಥ ಕೆಲವೊಂದು ಮೊಡವೆಗಳು ಕೂಡ ವಾಸಿ ಆಗತ್ತೆ. ನೀವು ಇದನ್ನ 1 ವಾರ ಪ್ರತಿದಿನ ಹಚ್ಚಿ, 2ನೇ ವಾರ ವಾರಕ್ಕೆ 2 ಸಲ ಹಚ್ಚಿ, 3ನೇ ವಾರ ವಾರಕ್ಕೆ 1 ಸಲ ಹಚ್ಚಿ ಸಾಕು. ಈ ತರ ಹಚ್ತಾ ಬನ್ನಿ, ಅವಾಗ ನಿಮ್ಗೆ ಮುಖದ ಮೇಲೆ ಇರತಕ್ಕಂಥ ಕೂದಲು ಕಡಿಮೆ ಆಗತ್ತೆ. ನಮ್ಮ ತಲೆ ಮೇಲೆ ಇರ್ತಕ್ಕಂಥ ಕೂದಲು ಬೆಳಿಲಿಕ್ಕೆ ನಮಗೆ ಕಿಡ್ನಿ ಎಸೆನ್ಸ್ ಚೆನ್ನಾಗಿರ್ಬೇಕು. ನಮ್ಮ ತಲೆ ಮೇಲೆ ಕೂದಲು ಚೆನ್ನಾಗಿರ್ಬೇಕು ಅಂತಂದ್ರೆ ಕಿಡ್ನಿ ಎನರ್ಜಿ ಚೆನ್ನಾಗಿದ್ದಾಗ ನಮ್ಗೆ ತಲೆ ಕೂದಲು ಚೆನ್ನಾಗಿರುತ್ತೆ. ನಮ್ಮ ಲಂಗ್ಸ್ ಎನರ್ಜಿ ಚೆನ್ನಾಗಿದ್ದ ನಾವು ಲಂಗ್ಸ್ ಎನರ್ಜಿಯ ಡಿಫಿಸಿಯನ್ಸಿ ಕಡಿಮೆ ಇದ್ದಾಗ ಮುಖದ ಮೇಲೆ ಕೂದಲು ಬರುತ್ತೆ. ಅದಕ್ಕೆ ನಾವು ಈ ತರ ಮಾಡಿದ್ರೆ ಮುಖದ ಮೇಲೆ ಇರ್ತಕ್ಕಂಥ ಕೂದಲುಗಳೆಲ್ಲ ಹೊರಟೋಗುತ್ತೆ. ನೋಡಿ, ನಿಮ್ಮ ಮಕ್ಕಳಿಗೆ ಈ ತರ ಏನಾದ್ರು ಆಗಿದ್ದಿದ್ರೆ ನೀವು ಈ ತರ ಹಚ್ಚಿ ಮತ್ತು ಲಂಗ್ಸ್ ರಿಫ್ಲೆಕ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ರೆ ಆ ಮುಖದ ಮೇಲೆ ಬಂದಿರ್ತಕ್ಕಂಥ ಕೂದಲುಗಳೆಲ್ಲ ಕ್ರಮೇಣ ವಾಸಿಯಾಗಿ ಮುಖ ಚೆನ್ನಾಗಾಗತ್ತೆ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಮಸ್ಕಾರ.